ಸೊ ಇವತ್ತು ನಾನು ನನ್ನ ಸ್ಕಿನ್ ಕೇರ್ ರೂಟೀನ್ ಹೇಗೆ ಅಂತ ನಿಮಗೆ ತೋರ್ಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ನಾನು ಫೇಸ್ಗೆ ಮನೇಲಿ ಏನು ಹೋಮ್ ರೆಮಿಡೀಸ್ ಇರುತ್ತೆ ಅದರಲ್ಲೇ ನಾನು ಫೇಸ್ ಪ್ಯಾಕ್ ಆಗಲಿ ಸ್ಕ್ರಬ್ ಆಗಲಿ ಅಷ್ಟೇ ಮಾಡ್ಕೊಳ್ಳೋದು. ಸೊ ನನ್ನ ಸ್ಕ್ರಬ್ ಮತ್ತೆ ಫೇಸ್ ಪ್ಯಾಕ್ಗೆ ಏನೆಲ್ಲ ಬೇಕು ಅಂತ ಹೇಳಬೇಕು ಅಂದರೆ, ಎಷ್ಟು ಚೆನ್ನಾಗಿ ಗೊತ್ತಾಗ್ತದೆ ಡಿಫ್ರೆನ್ಸ್. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ ಸದ್ಯಕ್ಕೆ. ಆ್ಯಂಡ್ ನನ್ನ ವಾಯ್ಸ್ ಸ್ವಲ್ಪ ಹೋಗ್ಬಿಟ್ಟಿದೆ, ಯಾಕಂದರೆ ಸ್ವಲ್ಪ ಕೋಲ್ಡ್ ಆ್ಯಂಡ್ ಕಾಫ್ ಇದೆ. ಸೊ ಇವತ್ತು ನನ್ನ ಯೂಟ್ಯೂಬ್ ಚಾನಲಲ್ಲಿ ಯಾವ ವಿಡಿಯೋ ಮಾಡ್ತಿದ್ದೀನಿ ಅಂತಂದರೆ, ಇವತ್ತುವರೆಗೂ ನನಗೆ ಯೂಟ್ಯೂಬ್ ಚಾನಲಲ್ಲಿ ಸುಮಾರು ಜನ ಕಮೆಂಟ್ಸಲ್ಲಿ ನನ್ನ ಸ್ಕಿನ್ ಕೇರ್ ಹೇಗೆ ಮಾಡ್ಕೋತೀರಾ ಅಂತ ಕೇಳಿದ್ದಾರೆ. ಸೊ ಇವತ್ತು ನಾನು ನನ್ನ ಸ್ಕಿನ್ ಕೇರ್ ರೂಟೀನ್ ಹೇಗೆ ಅಂತ ನಿಮಗೆ ತೋರ್ಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಾರ್ಮಲ್ ಆಗಿ ನಾನು ಪಾರ್ಲರ್ಗಾಗಲಿ ಸ್ಪಾಗೆ ಹೋಗ್ತೀನಿ, ಜಸ್ಟ್ ವ್ಯಾಕ್ಸ್ಗಾಗಲಿ ಐಬ್ರೋಸ್ಗಾಗಲಿ ಮಾತ್ರ ಇದು ಮಾಡೋದು. ಸೊ ನಾನು ಫೇಸಿಗೆ ಮನೇಲಿ ಏನು ಹೋಮ್ ರೆಮಿಡೀಸ್ ಇರುತ್ತೆ ಅದರಲ್ಲೇ ನಾನು ಫೇಸ್ ಪ್ಯಾಕ್ ಆಗಲಿ ಸ್ಕ್ರಬ್ ಆಗಲಿ ಅಷ್ಟೇ ಮಾಡ್ಕೊಳ್ಳೋದು. ಅದು ಬಿಟ್ಟರೆ ಬೇರೆ ಪಾರ್ಲರ್ಗಳ ಹೋಗಿ ನಾನು ಟ್ಯಾನ್ ರಿಮೂವಲ್ ಆಗಲಿ ಬ್ಲೀಚ್ ಆಗಲಿ ಏನೂ ಮಾಡಿಸಲ್ಲ. ಸೊ ನ್ಯಾಚುರಲ್ ಆಗಿ ಮನೇಲಿ ನಾವು ಹೇಗೆ ನಮ್ಮ ಸ್ಕಿನ್ ಬ್ರೈಟ್ನಿಂಗ್ ಮಾಡ್ಕೋಬೋದು, ಹಾಗೆ ಟ್ಯಾನ್ ರಿಮೂವ್ ಮಾಡ್ಕೋಬೋದು ನಾನು ನಿಮ್ಮ ಇವತ್ತು ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ನನ್ನ ಸ್ಕ್ರಬ್ ಮತ್ತು ಫೇಸ್ ಪ್ಯಾಕ್ಗೆ ಏನೆಲ್ಲ ಬೇಕು ಅಂತ ಹೇಳಬೇಕು ಅಂದರೆ, ರೈಸ್ ಫ್ಲೋರ್ ಮತ್ತು ಮೊಸರು ಇದೆರಡು ಥಿಂಗ್ಸಲ್ಲೇ ನಾವು ಸ್ಕಿನ್ ಬ್ರೈಟ್ನಿಂಗ್ ಆಗಲಿ ಟ್ಯಾನ್ ರಿಮೂವ್ ಆಗಲಿ ಮಾಡ್ಬೋದು. ಸೊ ಏನೆಲ್ಲ ಪ್ರೊಸೀಜರ್ ಇದೆ ಅಂತ ನಾನು ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ನಾನು ನಾರ್ಮಲ್ ಆಗಿ ಸ್ಕ್ರಬ್ ಮತ್ತು ಫೇಸ್ ಪ್ಯಾಕ್ ಮನೆಯಲ್ಲೇ ಮಾಡ್ಕೊಳ್ಳೋದು. ಸೊ ಅದಕ್ಕೆ ಏನೆಲ್ಲ ಬೇಕು ಅಂತಂದರೆ, ಏನೆಲ್ಲ ಎಲ್ಲರೂ ಮನೆಯಲ್ಲೂ ಸಿಗೋಂಥ ಥಿಂಗ್ಸೇ ಅದು. ನಾನು ಜಸ್ಟ್ ಅಕ್ಕಿ ಪುಡಿ ಮತ್ತು ಮೊಸರು ಇದೆರಡೇ ಸಾಕು. ನನಗೆ ಇದೆರಡಲ್ಲೇ ನಾನು ಫೇಸ್ ಪ್ಯಾಕ್ ಆಗಲಿ ಸ್ಕ್ರಬ್ ಆಗಲಿ ಕ್ಲೆನ್ಸ್ ಆಗಲಿ ಮೂರೂ ಕೂಡ ನಾನು ಇದೆರಡು ಪ್ರಾಡಕ್ಟಲ್ಲೇ ಮಾಡೋದು. ಆ್ಯಂಡ್ ನೋಡಿ, ಎರಡು ಥಿಂಗ್ಸಲ್ಲೇ ನೀವು ಸ್ಕಿನ್ ಬ್ರೈಟ್ನಿಂಗು ಮತ್ತು ಟ್ಯಾನ್ ರಿಮೂವ್ ಮಾಡ್ಬೋದು, ಹಾಗೆ ಗ್ಲೋಯಿಂಗ್ ಸ್ಕಿನ್ನೂ ಇರುತ್ತೆ. ಸೊ ನನ್ನ ಪ್ರಕಾರ ನಾನು ಇದು ಹೋಮ್ ರೆಮಿಡೀಸಲ್ಲಿ ನನ್ನ ಸ್ಕಿನ್ ಟೋನ್ ನನಗೆ ಇದಾಗುತ್ತೆ, ಬಟ್ ಎಲ್ಲ ಸ್ಕಿನ್ಗೂ ಆಗುತ್ತೆ. ಇದು ಆಯಿಲಿ ಆಗಲಿ ನಾರ್ಮಲ್ ಆಗಲಿ ಕಾಂಬಿನೇಷನ್ ಆಗಲಿ ಎಲ್ಲ ಸ್ಕಿನ್ನವ್ರಿಗೂ ಇದು ಹಾಗೆ ಬರುತ್ತೆ. ಸೊ ಇದು ಬ್ರೈಟ್ ಮಾಡುತ್ತೆ ಸ್ಕಿನ್ನು. ಆ್ಯಂಡ್ ನಿಮ್ಮದು ರಿಂಕಲ್ಸ್ ಆಗಲಿ ಸ್ಕಿನ್ ಟೈಟ್ನಿಂಗ್ ಆಗುತ್ತೆ. ನಿಮಗೆ ಯಾವುದೇ ಥರ ಪಿಂಪಲ್ಸ್ ಆಗಲಿ ರ್ಯಾಷಸ್ ಆಗಲಿ ಏನೂ ಆಗಲ್ಲ. ಸೊ ಇವತ್ತು ನಾನು ನನ್ನ ಸ್ಕಿನ್ ಕೇರಲ್ಲಿ ನಿಮಗೆ ಫೇಸ್ ಪ್ಯಾಕು ಸ್ಕ್ರಬ್ಬು ಮತ್ತು ಕ್ಲೆನ್ಸಿಂಗು ಮೂರೂ ಹೇಗೆ ಅಂತ ವಿಡಿಯೋದಲ್ಲಿ ತೋರಿಸ್ತೀನಿ. ಫಸ್ಟ್ ಕ್ಲೆನ್ಸಿಂಗ್ ಸ್ಟಾರ್ಟ್ ಮಾಡೋಣ. ಸೊ ಕ್ಲೆನ್ಸಿಂಗ್ ಸ್ಟಾರ್ಟ್ ಮಾಡೋದು ಫಸ್ಟು ನಮ್ಮ ಮುಖದಲ್ಲಿ ಏನೇ ಡಸ್ಟ್ ಇರಲಿ ಡರ್ಟ್ ಇರಲಿ, ಸೊ ಕ್ಲೆನ್ಸಿಂಗ್ ಮೂಲಕ ನಾವು ಅದನ್ನು ಕ್ಲೀನ್ ಮಾಡ್ಕೊಳ್ಳೋಣ. ಸೊ ಫಸ್ಟು ಮೊಸರನ್ನ ಫೇಸಿಗೆ ಒಂಚೂರಿಗೆ ಅಪ್ಲೈ ಮಾಡ್ಕೊಳ್ಳಿ. ನಾನು ಶೂಟಿಂಗ್ ಇಂದ ಸ್ವಲ್ಪ ಟ್ಯಾನ್ ಆಗಿಬಿಟ್ಟಿದ್ದೀನಿ. ಒಂದು ವಾರದಿಂದ ಬರೀ ಔಟ್ಡೋರ್ ಶೂಟೇ ಇತ್ತು. ಸೊ ಕ್ಲೀನ್ ಮಾಡ್ಕೊಳ್ಳೋಣ, ನೀಟಾಗಿ ಸ್ಕ್ರಬ್ ಮಾಡ್ಕೋಬೇಕು. ಹಿಂಗೆ ಕತ್ತು ಸಮೇತ ನಮ್ಮನೇಲಿ ಎಲ್ಲರೂ ಕೂಡ ಇದೆ ಯೂಸ್ ಮಾಡೋದು. ಯಾವುದೇ ಥರ ಫೇಸ್ ಪ್ಯಾಕ್ ಆಗಲಿ ಆಚೆ ಹೋಗಿ ಮಾಡಿಸ್ಕೊಳ್ಳಲ್ಲ, ಮನೆಯಲ್ಲೇ ಟ್ಯಾನ್ ರಿಮೂವ್ ಮಾಡಿಕೊಂಡು ಸ್ಕಿನ್ನ ಬ್ರೈಟ್ನಿಂಗ್ ಮಾಡ್ಕೊತೀವಿ. ಓಕೆ, ಸೊ ಕ್ಲೆನ್ಸು. ಸೊ ಕಾಟನಲ್ಲಿ ವೈಪ್ ಮಾಡಬೇಕು. ನೋಡಿ, ಬರೀ ಈ ಕ್ಲೆನ್ಸ್ ಮಾಡಿದಾಗ ಎಷ್ಟು ಈ ಥರ ಫೇಸು ಇದಾಗಿ ಕಾಣುತ್ತೆ. ಎಷ್ಟು ಡಸ್ಟ್ ಇತ್ತು, ಎಷ್ಟು ಧೂಳಿತ್ತು ಇದರಲ್ಲೆಲ್ಲ. ಸೊ ನೆಕ್ಸ್ಟ್ ಬಂದು ಸ್ಕ್ರಬ್ಬು ಕೆಲವು ಜನ ಕಾಫಿ ಪೌಡ್ರ್ ಹಾಕ್ತಾರೆ. ಆ್ಯಂಡ್ ಏನಂತಾರೆ, ಕಾಫಿ ಮತ್ತು ಹನಿ ಆಗಲಿ ಟೊಮ್ಯಾಟೊ ಆಗಲಿ ಅದೆಲ್ಲ ಮಾಡ್ತಾರೆ. ಬಟ್ ನಾನೇನು ಅಂತಂದರೆ, ಅಕ್ಕಿ ಪುಡಿಗೆ ಒಂಚೂರು ಕರ್ಡ್ ಹಾಕ್ಬಿಟ್ಟು ಅದೊಂಥರ ಪೇಸ್ಟ್ ಥರ ಬರುತ್ತೆ, ಒಂಥರ ನಿಮಗೆ ಸ್ಕ್ರಬ್ ಆಗೇ ಕಾಣುತ್ತೆ ಇದು.
ಒಬ್ಬೊಬ್ರು ನೀರು ಮಿಕ್ಸ್ ಮಾಡ್ತಾರೆ, ಬಟ್ ನೀರು ಬೇಡ. ಇದರಲ್ಲಿ ಹಾಲಿನ ಕೆನೆಲಾದರೂ ಓಕೆ, ಆ್ಯಂಡ್ ಮೊಸರು ಓಕೆ. ಸೊ ಥ್ಯಾಂಕ್ ಯು, ತುಂಬ ಚೆನ್ನಾಗಿ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ. ಹಾಗೆ ಸಪೋರ್ಟ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ. ನೆಕ್ಸ್ಟ್ ಯಾವುದೆಲ್ಲ ಬ್ಲಾಗ್ ಬೇಕು ಅಂತ ನನಗೆ ಕಮೆಂಟಲ್ಲಿ ಹೇಳಿ. ಎಲ್ಲೆಲ್ಲಿ ವೈಟ್ ಹೆಡ್ಸ್, ಬ್ಲ್ಯಾಕ್ ಹೆಡ್ಸ್ ಇರುತ್ತೋ ನೀಟಾಗಿ ಸ್ಕ್ರಬ್ ಮಾಡ್ಕೊಳ್ಳಿ. ನಾನಿದು ಒಬ್ಬೊಬ್ಬ ಅಂದರೆ ಲೈಕ್ 10 ಇಯರ್ಸಿಂದ ನನಗೆ ಸ್ಕಿನ್ ಕೇರ್ ರೂಟೀನ್ ಒಂದು, ಅಂದರೆ ಮನೇಲಿ ಹೋಮ್ ರೆಮಿಡೀಸ್ ಪ್ಯಾಕ್ ಆಗಲಿ, ಸ್ಕ್ರಬ್ ಆಗಲಿ, ಕ್ಲೆನ್ಸ್ ಆಗಲಿ ತುಂಬ ರೇರು. ನಾನು ಆ್ಯಕ್ಚುಲಿ ವಾರಕ್ಕೊಂದ್ಸತಿ ಅಷ್ಟೇ ಮಾಡೋದು. ಬಟ್ ಇವಾಗ ಸ್ವಲ್ಪ ಶೂಟಿಂಗ್ ಅದು ಇದು ಬ್ಯುಸಿ ಇದ್ದಾಗ ಐ ಕಾಂಟ್, ಫ್ರೀ ಇದ್ದಾಗ ಈ ಥರ ಮಾಡ್ಕೋತೀನಿ. ಸೊ ಒಂದು ನಿಮಿಷ ಸ್ವಲ್ಪ ಡ್ರೈ ಆಗಲಿ. ಡ್ರೈ ಆದಮೇಲೆ ಒಬ್ಬೊಬ್ಬರು ಫೇಸ್ ವಾಶ್ ಮಾಡ್ತಾರೆ, ಬಟ್ ನಾನೇನಂತ ಅಂದರೆ ಕಾಟನ್ನ ಒದ್ದೆ ಮಾಡಿಕೊಂಡು ಐ ಜಸ್ಟ್ ವೈಪ್ ಇಟ್. ಸೊ ವೈಪೆಲ್ಲ ಆದಮೇಲೆ ಪ್ಯಾಕ್ ಹಾಕ್ತೀವಿ. ಸೊ ಪ್ಯಾಕಿಗೆ ಏನಿಲ್ಲ, ಅಕ್ಕಿ ಪುಡಿ ಮತ್ತು ಮೊಸರು ಚೆನ್ನಾಗಿ ಪೇಸ್ಟ್ ಥರ ಮಾಡಿಕೊಂಡು ಸೊ ಪ್ಯಾಕ್ ಹಾಕ್ಕೊಳ್ಳೋದು. ಇವಾಗ ನೋಡಿ, ನಿಮಗೆ ಸ್ಕ್ರಬ್ ಮಾಡಿದಾಗ ಬೇಗ ಫೇಸಲ್ಲಿ ಡ್ರೈ ಆಗಿದೆ. ಸೊ ಡ್ರೈ ಆಗಿದೆ ಫೇಸು. ಸೊ ಇವಾಗ ನಾವು ವೆಟ್ ಕ್ಲಾತ್ ಆದರೂ ಸರಿ, ಕಾಟನಲ್ಲಿ ಸರಿ ವೈಪ್ ಮಾಡ್ಕೊಳ್ಳೋಣ. ಸೊ ಕಾಟನ್ ಪ್ಯಾಡ್ಸಲ್ಲಿ ಸಿಕ್ಕೋದು ಐ ಜಸ್ಟ್ ವೈಪ್ ಇಟ್. ನಾರ್ಮಲಾಗಿ ನಾವು ಮೇಕಪ್ ಹಾಕ್ತಾ ಇರ್ತೀವಿ, ಔಟ್ಡೋರ್ ಶೂಟ್ಸ್ ಇರುತ್ತೆ, ಆ್ಯಂಡ್ ಬೇಗ ಟ್ಯಾನ್ ಆಗ್ತಾ ಇರ್ತೀವಿ. ನೋಡಿ, ನಿಮಗೆ ಡಿಫ್ರೆನ್ಸ್ ಕಾಣಿಸ್ತಾ ಇರುತ್ತೆ. ಓಕೆ, ಸ್ಕ್ರಬ್ ಮುಗೀತು. ಸೊ ಫೈನಲ್ ಟಚ್-ಅಪ್ ಫೇಸ್ ಪ್ಯಾಕ್. ಮೊಸರು ಮತ್ತು ಅಕ್ಕಿ ಪುಡಿನ ಈ ಥರ ಪೇಸ್ಟ್ ಥರ ಮಾಡ್ಕೊಂಡು ಪ್ಯಾಕಿಗೆ. ಒಬ್ಬೊಬ್ಬರು ಬ್ರಷಲ್ಲಿ ಹಾಕೋತಾರೆ, ಇಲ್ಲ ಕೈಯಲ್ಲಿ ಯೂಸ್ ಮಾಡ್ತಾರೆ. ನಿಮ್ಗೆ ಯಾಕೆ ಕಂಫರ್ಟೇಬಲ್ ಇದೆ ಅದನ್ನು ಯೂಸ್ ಮಾಡಿ. ಫುಲ್ ಫೇಸ್ಗೆ ಸೊ ಈ ಫೇಸ್ ಪ್ಯಾಕು ಸ್ಕ್ರಬ್ ಎಲ್ಲ ಹೇಳ್ಕೊಟ್ಟಿದ್ದು ನನಗೆ. ಇವನ್ ಯು ಗೈಸ್ ಕ್ಯಾನ್ ಯೂಸ್ ಫಾರ್ ಬಾಡಿ ಆಲ್ಸೋ. ಸೊ ಟ್ಯಾನ್ ಎಲ್ಲೆಲ್ಲ ಆಗಿರುತ್ತೆ, ಯು ಕ್ಯಾನ್ ಅಪ್ಲೈ. ಆಮೇಲೆ ಪ್ಯಾಕ್ ಹಾಕ್ಮೇಲೆ ಒಂದು 10 ರಿಂದ 15 ನಿಮಿಷ ಬಿಡಬೇಕು. ಒಬ್ಬೊಬ್ಬರಿಗೆ ತುಂಬ ಡ್ರೈ ಸ್ಕಿನ್ ಇರುತ್ತೆ, ಸೊ ಬೇಗ ಡ್ರೈ ಆಗಿಬಿಡುತ್ತೆ. ಡ್ರೈ ಆಗಿದ ತಕ್ಷಣ ಹ್ಯಾವ್ ಟು ವಾಶ್. ಸಡನ್ನಾಗಿ ನೀವು ಫುಲ್ ಒಂಚೂರು ವೆಟ್ ಮಾಡ್ತಾ ಮಾಡ್ತಾ ಫಸ್ಟು ಕಾಟನ್ ಇದರಲ್ಲಿ ವೈಪ್ ಮಾಡ್ಕೊಳ್ಳಿ, ಆಮೇಲೆ ಫೇಸ್ ವಾಶ್ ಮಾಡಿ. ಬಟ್ ಏನಂತಂದರೆ ಫೇಸ್ ವಾಶ್ ಮಾಡ್ಬೇಕಾದ್ರೆ ನೀವು ಯಾವುದೇ ಥರ ಸೋಪ್ ಆಗಲಿ ಫೇಸ್ ವಾಶ್ ಆಗಲಿ ಯೂಸ್ ಮಾಡೋಂಗಿಲ್ಲ. ತುಂಬ ತಿಕ್ಕಾಗಿರಬೇಕು ಪೇಸ್ಟು. ನೀವು ತುಂಬ ನೀರಾಗಿ ಮಾಡಿದ್ರೆ ನೀಟಾಗಿ ಹಾಕಲ್ಲ. ಸುಮಾರು ಜನ ನಂದು ಮೇಕಪ್ ರೂಟೀನು ಕೇಳಿದರೆ, ಬೇಸಿಕ್ ಮೇಕಪ್ ಹೇಗೆ ಮಾಡ್ತೀರಾ ಆಚೆ ಹೋದಾಗ ಅಂತ. ಆಲ್ರೆಡಿ ಅದು ವೆಡ್ಡಿಂಗ್ದು ಮಾಡಿದ್ದೀನಿ, ಬಟ್ ನಾರ್ಮಲ್ ಬೇಸಿಕ್ ಮೇಕಪ್ ಹೇಗೆ ಏನು ಅಂತ ನಾನು ಮಾಡಿಲ್ಲ. ನೆಕ್ಸ್ಟ್ ಮಾಡ್ತೀನಿ. ಆ್ಯಂಡ್ ನನ್ನ ಸ್ಕಿನ್ ಕೇರ್ ರೂಟೀನ್ ಏನು ಅಂತ ನೆಕ್ಸ್ಟ್ ವಿಡಿಯೋನು ಹೇಳ್ತೀನಿ ನಿಮಗೆ. ಭಯ ರೇಂಜಲ್ಲಿ ಕಾಣ್ತಾ ಇಲ್ಲ ಅಲ್ಲ.
ಆಮೇಲೆ ಇದು ಹಚ್ಚೋದ್ರಿಂದ ಪಿಂಪಲ್ ಮಾರ್ಕ್ಸ್ ಆಗಲಿ ಡಾರ್ಕ್ ಸ್ಪಾಟ್ಸ್ ಆಗಲಿ ಎಲ್ಲ ಕಮ್ಮಿ ಆಗುತ್ತೆ. ಆ್ಯಂಡ್ ರಿಂಕಲ್ಸ್ ಇರೋರಿಗೆ ಸ್ಕಿನ್ ಟೈಟ್ನಿಂಗ್ ಆಗುತ್ತೆ, ಪೋರ್ಸ್ ಎಲ್ಲ ಕಮ್ಮಿ ಆಗುತ್ತೆ. ಕೆಲವು ಜನ ಅರಿಶಿನ ಹಾಕ್ತಾರೆ, ಸೊ ಅರಿಶಿನ ಹಾಕೋಬೋದು ನೀವು. ನಾನು ಮೊದಲಿಂದನೇ ಇದೆ ಅಭ್ಯಾಸ ಆಗಿ ಅರಿಶಿನ ಹಾಕಲ್ಲ. ಸೊ ಫೇಸ್ ಫುಲ್ ಕವರ್ ಆಗಿದೆ, ಪ್ಯಾಕ್ ಹಾಕಾಗಿದೆ. ಆ್ಯಂಡ್ 10-15 ನಿಮಿಷ ಫೇಸ್ ಪ್ಯಾಕ್ ಟೈಮಲ್ಲಿ ಜಾಸ್ತಿ ನಾವು ಮಾತಾಡಬಾರ್ದು. ಸೊ ಆ ಸ್ಕಿನ್ ಟೈಟ್ನಿಂಗ್ ಆಗುತ್ತೆ. ಆ್ಯಂಡ್ ಸೊ ನಾವು 10-15 ನಿಮಿಷ ಲೆಟ್ಸ್ ವೇಟ್, ಡ್ರೈ ಆಗಲಿ, ಆಮೇಲೆ ಫೇಸ್ ವಾಶ್ ಮಾಡಿ ಹೇಗಿದೆ ರಿಸಲ್ಟು ಅಂತ ನೀವೇ ನೋಡ್ಬೋದು. A few moments later. ಸೊ ಯಾ ಡ್ರೈ ಆಗಿದೆ. 10 to 15 minutes, 15 to 20 minutes ಡಿಪೆಂಡ್ ಆನ್ ಸ್ಕಿನ್ ಹೇಗೆ ನಿಮ್ಮದು ಅಂತ ಮಾತಾಡೋಕ್ಕಷ್ಟೇ ಆಗ್ತದೆ. ಸೊ ಎಲ್ಲ ಟೈಟಿಂಗ್ ಆಗಿರುತ್ತೆ. ಯಾ ಇವಾಗ ಒಂದು 10-15 ನಿಮಿಷ ಬಿಟ್ಟು ಫೇಸ್ ವಾಶ್ ಮಾಡ್ತೀವಿಲ್ಲ, ರಿಸಲ್ಟ್ ಹೇಗಿದೆ. ಸೊ ಫೇಸ್ ವಾಶ್ ಆಯಿತು, ವೇಟ್ ಮಾಡಿಲ್ಲ. ಸೊ ಈ ಫೇಸ್ ಪ್ಯಾಕ್ ಆದ ನಂತರ ಕೆಲವು ಜನ ಬೇರೆ ಫೇಸ್ ಪ್ಯಾಕ್ ಆದ ತಕ್ಷಣ ಅಪ್ಲೈ ಮಾಯ್ಶ್ಚರೈಸರ್, ಬಟ್ ನಾನೇನಂತಂದರೆ ಅಪ್ಲೈ ಮಾಡ್ತೀನಿ ಮಾಯ್ಶ್ಚರೈಸರ್. ನನಗೇನಂತಂದರೆ ಅಕ್ಕರ್ದು ಮಾಯ್ಶ್ಚರ್ ಆಗೇ ಇರುತ್ತೆ ಸ್ಕಿನ್ನು, ಸೊ ಹಾಕ್ಬೋದು. ಬಟ್ ನಾನು ಕೂಡ ಮಾಯ್ಶ್ಚರೈಸರ್ ಹಾಕ್ತೀನಿ. ಸೊ ಲಾಸ್ಟ್ ಫೈನಲ್ ಟಚ್ ನೋಡಿ, ನಿಮಗೆ ಎಷ್ಟು ಚೆನ್ನಾಗಿ ಗೊತ್ತಾಗ್ತದೆ ಡಿಫ್ರೆನ್ಸು. ಸೊ ಆ್ಯಂಡ್ ಯಾ ಇವಾಗ ಮಾಯ್ಶ್ಚರೈಸರ್ ಅಪ್ಲೈ ಮಾಡೋಣ. ನಂದು ಸ್ಕಿನ್ ಕೇರ್ ರೋಟೀನ್ ಏನೇನು ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ ನಾನು. ಸೊ ಫೈನಲ್ ಆಗಿ ಇವತ್ತಿನ ನನ್ನ ಸ್ಕಿನ್ ಕೇರ್ ಹೇಗಿದೆ ಅಂತ ನನಗೆ ಅದು ಮನೆ ಹೋಮ್ ರೆಮಿಡೀಸಲ್ಲಿ ಏನೆಲ್ಲ ಯೂಸ್ ಮಾಡ್ಕೊಂಡು ಮಾಡ್ಬೋದು ಅಂತ ನಾನು ನಿಮಗೆ ತೋರಿಸಿದ್ದೀನಿ. ಸೊ ನಿಮಗೆ ನನ್ನ ವಿಡಿಯೋ ಇಷ್ಟ ಆದಾಗಲಿ ದಯವಿಟ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನನ್ನ ನೆಕ್ಸ್ಟ್ ಬ್ಲಾಗ್ ಯಾವ್ದು ಬೇಕು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಆ್ಯಂಡ್ ಇವತ್ತಿನ ವಿಡಿಯೋ ನನಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಅಲ್ಲಿ ತನಕ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇರಿ, ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಲವ್ ಯು ಆಲ್, ಟೇಕ್ ಕೇರ್, ಬಾಯ್.